ಡಿಕೆಶಿ ದೆಹಲಿ ಟೂರ್ ಭೇಟಿಯಾಗ್ಲಿಲ್ವಾ ವರಿಷ್ಠರು? ಕ್ರಿಕೆಟ್ ನೋಡೋದಕ್ಕೆ ಸೀಮಿತವಾಯ್ತಾ ದಿಲ್ಲಿ ಪ್ರವಾಸ? ಡಿಕೆಶಿ ದೆಹಲಿ ಟೂರ್ ಭೇಟಿಯಾಗಲಿಲ್ವಾ ವರಿಷ್ಠರು? ಕ್ರಿಕೆಟ್ ನೋಡೋದಕ್ಕೆ ಸೀಮಿತವಾಯ್ತಾ ಅಲ್ಲಿನ ದಿಲ್ಲಿ ಪ್ರವಾಸ? ನಿನ್ನೆ ರಾತ್ರಿ ಹೈಕಮಾಂಡ್ ಭೇಟಿಯಾಗಬೇಕಿದ್ದಂತಹ ಡಿಕೆಶಿ ಡಿಸಿಎಂ ಡಿಕೆ ಭೇಟಿಗೆ ಅನುಮತಿ ಕೊಡ್ಲೇ ಇಲ್ವಾ ಹಾಗಾದ್ರೆ ಹೈಕಮಾಂಡ್? ಕ್ರಿಕೆಟ್ ವೀಕ್ಷಣೆಯಲ್ಲೇ ಕಾಲ ಕಳೆದ್ರ ಡಿಕೆ ಶಿವಕುಮಾರ್? ಭಾರತ ನ್ಯೂಜಿಲೆಂಡ್ ವಿಶ್ವಕಪ್ ವೀಕ್ಷಣೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್. ದೆಹಲಿಗೆ ಹೋದ್ರೂ ಡಿಕೆಶಿ ಕೈಗೆ ಸಿಗಲಿಲ್ಲ ದಿಲ್ಲಿ ನಾಯಕರು. ಈ ಬಾರಿಯೂ ದೆಹಲಿ ದಂಡಯಾತ್ರೆ ಫೇಲ್ ಆಯ್ತಾ? ಪವರ್ ಶೇರಿಂಗ್ ಚರ್ಚೆಯನ್ನ ನಿರೀಕ್ಷೆ ಮಾಡುತ್ತಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇಂದಿನಿಂದ ಸಂಸತ್ ಅಧಿವೇಶನದಲ್ಲಿ ವರಿಷ್ಠರು ಬ್ಯುಸಿ ಆಗ್ತಾರೆ. ಹೀಗಾಗಿ ನಿನ್ನೆ ದಿಲ್ಲಿ ನಾಯಕರನ್ನ ಭೇಟಿಯಾಗಬೇಕಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿದ್ರು. ಬಜೆಟ್ ಬಳಿಕ ಪವರ್ ಶೇರಿಂಗ್ ಚರ್ಚೆ ಎನ್ನಲಾಗಿತ್ತು. ವರಿಷ್ಠರ ಭೇಟಿಗೆ ಉತ್ಸಾಹದಿಂದಲೇ ಹೋಗಿದ್ರು ಡಿಕೆ ಶಿವಕುಮಾರ್. ಖರ್ಗೆ ಜೊತೆಗೆ ವಿಮಾನ ಹತ್ತಿದ್ರು ಡಿಕೆಶಿ. ಎಐಸಿಸಿ ಅಧ್ಯಕ್ಷರ ಜೊತೆಗೆ ತೆರಳಿದ್ರೂ ಕೂಡ ವರಿಷ್ಠರ ಭೇಟಿಗೆ ಅವಕಾಶ ಸಿಗಲಿಲ್ಲ. ಹಿಂಗಾಗಿ ಟಿವಿಯಲ್ಲಿ ಕ್ರಿಕೆಟ್ ವೀಕ್ಷಿಸಿ ಡಿಸಿಎಂ ಡಿಕೆಶಿ ಅಲ್ಲಿಗೆ ತೃಪ್ತಿ ಪಟ್ಕೊಂಡ್ರು ಅನ್ನಬೇಕಾಗಿದೆ. ಈಗ ಬಹಳಷ್ಟು ಲೆಕ್ಕಾಚಾರದಿಂದ ಹೋಗಿದ್ರು ದಿಲ್ಲಿಯ ಟೂರ್, ಆದ್ರೆ ವರಿಷ್ಠರು ಮಾತ್ರ ಭೇಟಿಯಾಗ್ಲಿಲ್ಲ. ಕ್ರಿಕೆಟ್ ನೋಡೋದಕ್ಕೆ ಸೀಮಿತವಾಗ್ಬಿಡ್ತಾ ದಿಲ್ಲಿ ಪ್ರವಾಸ ಅನ್ನುವಂಥದ್ದು. ಯಾಕೆಂದ್ರೆ ಹೈಕಮಾಂಡ್ ಭೇಟಿಯಾಗುವಂತ ನಿರೀಕ್ಷೆಯಲ್ಲಿದ್ರು ಡಿಕೆಶಿ. ಭೇಟಿಗೆ ಅನುಮತಿ ಸಿಗ್ಲಿಲ್ವಾ? ಹೈಕಮಾಂಡ್ನವರು ಒಪ್ಕೊಳ್ಳಿಲ್ವಾ? ಅಥವಾ ಏನಾಯ್ತು ಅಲ್ಲಿ ಅನ್ನುವಂಥದ್ದು ಕ್ರಿಕೆಟ್ ವೀಕ್ಷಣೆಯಲ್ಲಿ ಒಟ್ಟಾರೆ ಕಾಲ ಕಳೆದ್ರು ಡಿಕೆ ಶಿವಕುಮಾರ್. ಭಾರತ ನ್ಯೂಜಿಲೆಂಡ್ ವಿಶ್ವಕಪ್ ವೀಕ್ಷಣೆ ಮಾಡಿದ್ರು ಡಿಸಿಎಂ ಡಿಕೆಶಿ. ದೆಹಲಿಗೆ ಹೋದ್ರೂ ಕೂಡ ಅಲ್ಲಿನ ನಾಯಕರು ಭೇಟಿಯಾಗ್ಲಿಲ್ಲ, ಅನುಮತಿಯೂ ದೊರೆಯಲಿಲ್ವಂತೆ. ಜೊತೆಗೆ ವಿಶ್ವಕಪ್ ಅನ್ನ ವೀಕ್ಷಣೆ ಮಾಡಿ ಅಲ್ಲಿಗೆ ತೃಪ್ತಿ ಪಟ್ಕೊಂಡಿದ್ದಾರೆ ದಿಲ್ಲಿಯಲ್ಲಿ. ಪವರ್ ಶೇರಿಂಗ್ ಚರ್ಚೆ ಮಾಡಬೇಕು ಅನ್ನೋದು ಡಿಕೆಶಿ ಮನಸ್ಸಲ್ಲಿತ್ತು. ಹಾಗಾಗಿ ದೆಹಲಿಯ ದಂಡಯಾತ್ರೆಯನ್ನ ಕೈಗೊಂಡಿದ್ರು. ಪ್ಲಾನ್ ಫೇಲ್ ಆಯ್ತಾ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಬಹಳಷ್ಟು ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆಶಿ ದಿಲ್ಲಿ ಟೂರ್ ಅನ್ನ ಕೈಗೊಂಡ್ರು. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮುಂಚಿತವಾಗಿಯೇ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಮಾತುಕತೆಯನ್ನ ಮಾಡಿಕೊಂಡು ದಿಲ್ಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಅಲ್ಲಿ ವರಿಷ್ಠರ ಭೇಟಿ ಆಯ್ತಾ? ಅನುಮತಿನೇ ಸಿಗ್ಲಿಲ್ವಾ? ಬರೀ ಕ್ರಿಕೆಟ್ ನೋಡೋದಕ್ಕೆ ಸೀಮಿತವಾಗೋಯ್ತಾ ದಿಲ್ಲಿ ಪ್ರವಾಸ? ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಅವರು ದೆಹಲಿಗೆ ತೆರಳಿದ್ರು. ಆ ಖಾಸಗಿ ಕಾರ್ಯಕ್ರಮದಲ್ಲಿ ಆದರೆ ಹೈಕಮಾಂಡ್ ಮೀಟ್ ಮಾಡ್ಬೇಕು ಅನ್ನುವಂತಹದ್ದಿತ್ತು. ಸಹಜವಾಗಿ ದೆಹಲಿಗೆ ಹೋಗುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿ ಬಾರಿಯೂ ಕೂಡ ಹೈಕಮಾಂಡ್ ಭೇಟಿಯ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಈ ಬಾರಿಯೂ ಕೂಡ ಅಂತದೊಂದು ಪ್ರಯತ್ನ ಆಯ್ತು. ಅವರಿಗೂ ಗೊತ್ತಿತ್ತು ಅವರು ಸಿಗೋದಿಲ್ಲ ಅಥವಾ ತಮ್ಮನ್ನ ಮಾತನಾಡ್ಸೋದಿಲ್ಲ ಅಂತ. ಆದ್ರೂ ಇರ್ಲಿ ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಕೂಡ ವಿಫಲ ಆಗಿದೆ. ಅಂದ್ರೆ ಅವ್ರು ಹೋಗಿದ್ದಂತಹ ಖಾಸಗಿ ಕಾರ್ಯಕ್ರಮ ಮುಗಿಸಿ ನಿನ್ನೆ ಏನು ಫೈನಲ್ ಮ್ಯಾಚ್ ಇತ್ತು ಅದನ್ನ ಅಲ್ಲೇ ಕೂತು ನೋಡಿ ಎಂಜಾಯ್ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗುವಂತಹದ್ದು ಅಥವಾ ಅವ್ರ ಜೊತೆ ಮಾತುಕತೆ ಮಾಡುವಂತಹದ್ದನ್ನ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಅದ್ ಯಾವ್ದು ಕೂಡ ಸಫಲ ಆಗ್ತಿಲ್ಲ ಅನ್ನುವಂತಹದ್ದು ಅವ್ರಿಗೂ ಕೂಡ ಗೊತ್ತು. ಜೊತೆಗೆ ಸದ್ಯಕ್ಕೆ ಬಜೆಟ್ ಇರೋದ್ರಿಂದ, ಅಂದ್ರೆ ಬಜೆಟ್ ಅಧಿವೇಶನ ಇರೋದ್ರಿಂದ ಆ ಅಧಿವೇಶನ ಮುಗಿದ ಬಳಿಕ ಒಂದು ಕ್ಲಾರಿಟಿ ಸಿಗಬಹುದು ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ. ಅಂದ್ರೆ ನಾಯಕತ್ವ ಬದಲಾವಣೆಯೋ ಮುಂದುವರಿಕೆನೋ ಏನೋ ಅನ್ನುವಂತಹ ಕ್ಲಾರಿಟಿ ಕೂಡ ಅವರಿಗೆ ಸಿಗುವಂತಹ ಸಾಧ್ಯತೆಗಳಿದೆ. ಅಲ್ಲಿಯವರೆಗೂ ಕೂಡ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಪ್ರಯತ್ನ ಮಾಡುವಂತೆ ನೆನೆಯೂ ಕೂಡ, ಅಂದ್ರೆ ಏನು ಮೊನ್ನೆ ರಾತ್ರಿ ತೆರಳಿದ್ರು, ಸಂಜೆ ನಿನ್ನೆ ವಾಪಸ್ ಆಗಿರುವಂತದ್ದು. ಆ ಸಮಯದಲ್ಲಿ ಅವರನ್ನ ಅಲ್ಲಿ ಪ್ರಯತ್ನ ಮಾಡುವಂತಹದ್ದು ಕೂಡ ಆಗಿದೆ. ಆದ್ರೆ ಹೈಕಮಾಂಡ್ ನಾಯಕರು ಸಿಕ್ಕಿಲ್ಲ ಮಂಜರಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಕೆಶಿ ದಿಲ್ಲಿ ಟೂರು ಕೇವಲ ಕ್ರಿಕೆಟ್ಗೆ ಸೀಮಿತವಾಯ್ತಾ? ಯಾಕೆಂದ್ರೆ ಹೈಕಮಾಂಡ್ನವರನ್ನು ಭೇಟಿಯಾಗಬೇಕು ಅನ್ನುವಂಥ ಲೆಕ್ಕಾಚಾರವಿತ್ತು ಅವರಿಗೆ. ಈ ಬಾರಿಯೂ ಕೂಡ ದೆಹಲಿಯ ದಂಡಯಾತ್ರೆ ಫೇಲ್ ಆಗಿದೆ. ಹಾಗಾದ್ರೆ ಇನ್ನು ಬಜೆಟ್ ಅಧಿವೇಶನದ ನಂತರ ವರಿಷ್ಠರು ಬ್ಯುಸಿ ಆಗ್ತಾರೆ. ಹೀಗಾಗಿ ದಿಲ್ಲಿ ನಾಯಕರ ಭೇಟಿಯಾಗಬೇಕಿತ್ತು ಅನ್ನುವಂಥ ಲೆಕ್ಕಾಚಾರವಿತ್ತು. ಖರ್ಗೆ ಅವರ ಜೊತೆಗೆ ಮುಂಚೆಯೇ ಮಾತುಕತೆಗಳನ್ನು ಆಡಿದ್ರು. ತದನಂತರ ಹೋದಂತಹ ದಿಲ್ಲಿ ಟೂರ್ ಈ ರೀತಿಯಾಗಿ ಕೊನೆಗೊಟ್ಟಿದೆ.